ಇನ್ನು 4 ಡೇಸ್ ಅಷ್ಟೇ ಇದೆ. ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಆ್ಯಕ್ಚುಲಿ ಜೆಲ್ ಅಪ್ಲೈ ಮಾಡಿದರು ನನಗೆ ಪೇಯ್ನ್ ಬರಲಿ ಅಂತಲೇ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ಬಿಟ್ರೆ ಬೆಸ್ಟ್. ಶುಕ್ರವಾರ ಆದರೆ ಓಕೆನಾ ಅಂತಂದು ಚೆಕಪ್ಗೆ ಅಂತ ಹೋಗ್ಬಿಟ್ಟು ಡೆಲಿವರಿ ಡೇಟ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಹತ್ರನೇ ಮಾಡಿಸ್ಕೊಂಬರ್ಬೇಕು. ಕಂಟಿನ್ಯೂಸ್ ವೀಡಿಯೋ ಅದರದ್ದು. 2 ಇಂದ 3 ಮಿನಿಟ್ಸಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಬಿಡ್ತಾರೆ ಅಂತಂದರೆ ಬಂದು ಅಮ್ಮನ ಮನೇಲಿ ಆಗಿದ್ದು ಚಿಕ್ಕಮಂಗ್ಳೂರಲ್ಲಿ. ಸುಮ್ಮನೆ ಹೇಳ್ತಾ ಇದೆಯಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವೆಡ್ನೆಸ್ಡೇ. ಹಾಸ್ಪಿಟಲ್ ಚೆಕಪ್ ಇತ್ತು. ವೀಕ್ಲಿ ಚೆಕಪ್ಗೆ ಬರೋಕ್ಕೆ ಹೇಳಿದರು. ಲಾಸ್ಟ್ ಟೈಮ್ ಹೋದಾಗಿಂದ ವೀಕ್ಲಿ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಇವತ್ತು ವರ್ಷ ಫ್ರೀ ಇದ್ದರು, ಹೊರಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀವಿ. ಈಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿಬಿಟ್ಟು ಹೊರಡಬೇಕು. ಇವಾಗ 9 o'clock ಆಗ್ತಿದೆ. 10 ಅಷ್ಟೊತ್ತಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ವರ್ಷ ಕ್ರಿಕೆಟ್ಗೆ ಹೋಗಿದ್ದಾರೆ. ಇವತ್ತು ಹೆಂಗಿದ್ರು ಹಾಸ್ಪಿಟಲ್ಗೆ ಅಂತ ರಜೆ ಮಾಡಿದ್ದಾರೆ. ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ. ಬಂದು ರೆಡಿಯಾಗಿ 10 o'clock ಅಷ್ಟರಲ್ಲಿ ಹೊರಡಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ. ಈಗ ಸ್ನಾನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೇರ್ ಬೇಕಿತ್ತು. ಹಿಂಗಿದ್ರೆ ತಲೆನೋವು ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋದು ಅಂತಂದ್ಬಿಟ್ಟು. ಹೇರ್ ಡ್ರೈ ಮಾಡ್ಕೊಂಡಿದ್ದಾಯಿತು. ಹೇರ್ಗೆ ಈಗ ಸಿರಮ್ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಹೇರು. ಮತ್ತು ಹೇರ್ನ ಸ್ವಲ್ಪ ಸಾಫ್ಟ್ ಮಾಡುತ್ತೆ. ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ಹೇರ್ ಮಾತ್ರ. ಹೇಗೆ ಕೆಲಸ ಮುಗಿತು. ಈಗ ಹೋಗಿ ಪೂಜೆ ಮಾಡಬೇಕು. ಅಷ್ಟೊತ್ತಿಗೆ ಹರ್ಷ ಬರ್ತಾರೆ. ಕಾಲ್ ಮಾಡಿದ್ದೆ ಇವಾಗ. ಆಮೇಲೆ ಇಬ್ಬರು ಟಿಫಿನ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೀವಿ. ನಾನು ಹಾಸ್ಪಿಟಲ್ ಜರ್ನಿ ನಿಮ್ಗೆ ಶೇರ್ ಮಾಡ್ತೀನಿ. ಹರ್ಷ ಬಂದು ರೆಡಿಯಾಗಿ ಟಿಫಿನ್ ಎಲ್ಲ ಮಾಡಿಕೊಂಡು ಇಬ್ಬರು ಹೊರಟ್ವಿ. ಕಾಲ್ ಮಾಡಿದ್ರು ಹಾಸ್ಪಿಟಲ್ಗೆ. ಹರ್ಷ 10:30 ಅಷ್ಟೊತ್ತಿಗೆ ಬನ್ನಿ, ಡಾಕ್ಟರ್ ಇರ್ತಾರೆ ಅಂತ ಹೇಳಿದರು. ಸರಿ ಅಂತ ಹೋಗೋಕ್ಕೆ ಮುಂಚೆ ನೇತ್ರಕ್ಕ ಮನೆಗೆ ಹೋಗಬೇಕಾಗಿತ್ತು. ಅವ್ರದ್ದು ಒಂದು ಮೇಕಪ್ ಆರ್ಡರ್ ಇತ್ತು. ರಿಂಗ್ ಲೈಟ್ ಬೇಕಂತ ಹೇಳಿದರು. ಅಲ್ಲಿ ಹೋಗಿ ನೇತ್ರಕ್ಕಂಗೆ ರಿಂಗ್ ಲೈಟ್ನ ಕೊಟ್ಬಿಟ್ಟು ಅಲ್ಲಿಂದ ಹಾಗೆ ಹೋಗೋಣ, ಹೇಗಿದ್ರು ಹೋಗೋ ದಾರಿನಲ್ಲೇ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿಂದ ರಿಂಗ್ ಲೈಟ್ನ ಕೊಟ್ಬಿಟ್ಟು ಹೊರಟ್ವಿ. ಹಾಸ್ಪಿಟಲ್ ಬಂತು. ಸದ್ಯ ಬೇಗನೆ ಸ್ವಲ್ಪ ಹೊರಟಿದ್ರಿಂದ ಜಾಸ್ತಿ ಪೇಷಂಟ್ಸ್ ಯಾರೂ ಇರಲಿಲ್ಲ. ಇಬ್ಬರು ಇದ್ದರು ಅನಿಸುತ್ತೆ. ಡಾಕ್ಟರ್ ಕೂಡ ಬಂದಿದ್ದರು ನಾವು ಹೋಗೋ ಅಷ್ಟರಲ್ಲಿ. ಚೆಕಪ್ ಎಲ್ಲ ರೆಗ್ಯುಲರ್ ಚೆಕಪ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ಕ್ಯಾನಿಂಗಿಗೆ ಬರೆದ್ರು. ಆ್ಯಕ್ಚುಲಿ ಡಾಕ್ಟರು 37 ವೀಕ್ ನಡೀತಾ ಇದೆ, ಸ್ಕ್ಯಾನಿಂಗ್ ಮಾಡ್ಕೊಬನ್ನಿ, ನೋಡೋಣ ಹೇಗಿದೆ ಗ್ರೋತ್ ಅಂತ ಅಂದ್ಬಿಟ್ಟು. ಸರಿ ಅಂತ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಆ್ಯಕ್ಚುಲಿ ಲೇಟ್ ಆಯಿತು. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಾಯಾರಿಕೆ ಆಗ್ತಾಯಿದೆ ಅಂದ್ಬಿಟ್ಟು ಎಳ್ನೀರು ಕುಡಿದು ರಿಪೋರ್ಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹಾಸ್ಪಿಟಲಿಗೆ ಬಂದ್ವಿ. ಹಲೋ ಎವ್ರಿವನ್, ಇವಾಗ ಬಂದ್ವಿ ಹಾಸ್ಪಿಟಲಿಂದ. 12:30 ಆಗ್ತಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿ ಬಂದು ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೆ. ಅದನ್ನು ಮತ್ತೆ ಇದು ಕಂಟಿನ್ಯೂಸ್ ವೀಡಿಯೋ ಅದರದ್ದು. ಯಾಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಂತಂದರೆ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಹಾಸ್ಪಿಟಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತು ನನಗೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಎಲ್ಲ ಮಾಡಿ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಹೇಳಿದ್ದೆ ಹಾಸ್ಪಿಟಲ್ ಜರ್ನಿನ ಫುಲ್ ಶೇರ್ ಮಾಡ್ತೀನಿ ನಿಮಗೆ ಅಂತಂದ್ಬಿಟ್ಟು. ಹಾಗಾಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದಾಯಿತು. ಆ್ಯಕ್ಚುಲಿ ಇದು ಜಸ್ಟ್ ವೀಕ್ಲಿ ಚೆಕಪ್ಗೆ ಅಂತ ಹೋಗಿದ್ದು ಹಾಸ್ಪಿಟಲಿಗೆ. ಆದರೆ ಅವರು ಸ್ಕ್ಯಾನಿಂಗಿಗೆಲ್ಲ ಹೇಳಿ ಇವಾಗ ಏನಾಯಿತು ಅಂತಂದರೆ ನನ್ನ ಡೆಲಿವರಿ ಡೇಟ್ನ ಅವರು ಫಿಕ್ಸ್ ಮಾಡಿ ಕಳಿಸಿದ್ದಾರೆ.
ಚೆಕಪ್ಗೆ ಅಂತ ಹೋಗ್ಬಿಟ್ಟು ಡೆಲಿವರಿ ಡೇಟ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಏನಾಯಿತು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ವ್ಲಾಗ್ನ ನೋಡಿ, ಪೂರ್ತಿಯಾಗಿ ನೋಡಿ, ಗೊತ್ತಾಗತ್ತೆ. ನಾನು ನಿಮ್ಗೆ ಆವಾಗಲೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹಾಸ್ಪಿಟಲ್ ರೆಗ್ಯುಲರ್ ಚೆಕಪ್ಗೆ ಅಂತ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬಂದಿದ್ದರು. ಜಾಸ್ತಿ ಪೇಷಂಟ್ಸು ಇರಲಿಲ್ಲ. ನನಗಿಂತ ಮುಂಚೆ ಇಬ್ಬರು ಇದ್ದರು ಅಷ್ಟೇ. ಸರಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರೊಳಗೆ ನರ್ಸ್ ಬಂದು ನಂದು BP ಚೆಕ್ ಮಾಡಿದರು, ಮತ್ತು ವೆಯ್ಟ್ ಗೇನ್ ಆಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ನೋಡಿ ಚೆಕ್ ಮಾಡಿದರು. ಸರಿ ಅಂತ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡಿದೆ. ಬೇಗನೆ ಆಯಿತು. ಡಾಕ್ಟರ್ ರೆಗ್ಯುಲರ್ ಏನಿರುತ್ತೆ ಅದನ್ನು ಹೊಟ್ಟೆ ಎಲ್ಲ ಮುಟ್ಟಿ ಚೆಕ್ ಮಾಡ್ತಾರಲ್ವ, ಅದನ್ನೆಲ್ಲ ಚೆಕ್ ಮಾಡಿದ್ರು. ಮತ್ತು ಯೂಶ್ವಲಿ ಕೇಳೋ ರೀತಿ ಲಾಸ್ಟ್ದು ಯಾವ ರೀತಿ ಡೆಲಿವರಿ ಆಗಿತ್ತು, ಎಲ್ಲಾಗಿತ್ತು ಅದನ್ನೆಲ್ಲ ಎನ್ಕ್ವೈರಿ ಇನ್ನೊಂದು ಸಲ ಮಾಡಿದ್ರು. ಹೀಗೆ ಈ ರೀತಿ ಆಗಿತ್ತು ಅಂತೆಲ್ಲ ಹೇಳಿದೆ. ಲಾಸ್ಟ್ ಟೈಮ್ ನಂದು ಡೆಲಿವರಿ ಬಂದು ಅಮ್ಮನ ಮನೇಲಿ ಆಗಿದ್ದು ಚಿಕ್ಕಮಂಗ್ಳೂರಲ್ಲಿ. ಮತ್ತು ಯಾಕೆ ಸಿ ಸೆಕ್ಷನ್ ಯಾಕಾಗಿದ್ದು ಅಂತ ಕೇಳಿದ್ರು. ನಂದು 9 ಮಂತ್ಸ್ ಕಂಪ್ಲೀಟ್ ಆಗಿ 2 ಡೇಸ್ ಆದ್ರೂ ನನಗೆ ಯಾವುದೇ ರೀತಿ ಪೇಯ್ನ್ ಬಂದಿರಲಿಲ್ಲ. ಆ್ಯಕ್ಚುಲಿ ಜೆಲ್ ಅಪ್ಲೈ ಮಾಡಿದರು ನನಗೆ ಪೇಯ್ನ್ ಬರಲಿ ಅಂತಲೇ. ಆದರೆ ಅದೇನೋ ವರ್ಕ್ ಆಗಲಿಲ್ಲ, ನನಗೆ ಪೇಯ್ನ್ ಏನೂ ಬರಲಿಲ್ಲ. ಹಾಗಾಗಿ ಅವರು ಸಿಸೇರಿಯನ್ ಮಾಡಬೇಕಾಯಿತು. ಮಾಡಿದರು ಅಂತಂದೆ. ಹೌದಾ ಸರಿ ಅಂತಂದ್ಬಿಟ್ಟು ಅವ್ರೇನು ಮಾಡಿದರು, ಬೇಬಿ ಗ್ರೋತು ನನಗನ್ನಿಸ್ತಿದೆ ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಒಂದು ಸಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ಬಿಡಿ ಅಂತ ಹೇಳಿದ್ರು. ನೀವು ಫ್ರೀ ಇದ್ದೀರಾ ಅಂತಂದರೆ ಇವತ್ತೇ ಹೋಗಿ, ಇಲ್ಲ ಅಂತಂದರೆ ನಾಳೆ ಹೋದರೂ ನಡೆಯುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಗಿದ್ರು ಹರ್ಷನೂ ಫ್ರೀ ಇದ್ರಲ್ಲ ಅಂತಂದ್ಬಿಟ್ಟು, ಮ್ಯಾಮ್ ಇವತ್ತೇ ಹೋಗ್ತೀವಿ, ಏನು ತೊಂದರೆ ಇಲ್ಲ ಅಂತ. ಆದರೆ ಅಪೂರ್ವ ಅಂತ ಒಬ್ಬರು ಮ್ಯಾಮ್ ಇದ್ದಾರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋರು, ಅವ್ರ ಹತ್ರನೇ ಮಾಡಿಸ್ಕೊಂಬರ್ಬೇಕು. ಅವರು ಡೀಟೇಲಾಗಿ ಚೆನ್ನಾಗಿ ಮಾಡಿ ಕಳಿಸ್ತಾರೆ, ಸ್ವಲ್ಪ ಟೈಮ್ ಆಗುತ್ತೆ ನಿಮಗೆ ಅಂತಂದರು. ನಾನು ಹೇಗಿದ್ರು ಬಂದಿದ್ದೀವಲ್ಲ, ಮತ್ತೆ ಏನು ಹೋಗೋದು ಬರೋದು, ಮತ್ತು ಹರ್ಷಂಗೆ ನಾಳೆ ಅಂತಂದರೆ ಅವರಿಗೆ ಕೆಲಸ ಇರುತ್ತೆ, ತೊಂದರೆ ಕೊಡೋದು ಬೇಡ ಅಂತಂದ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ವಿ. ಅಲ್ಲಿ ಹೋದರೆ ಅಪೂರ್ವ ಮ್ಯಾಮ್ ಹತ್ರನೇ ಮಾಡಿಸ್ಕೋಬೇಕು ಅಂತ ಮ್ಯಾಮ್ ಸಜೆಸ್ಟ್ ಮಾಡಿದ್ದಾರೆ ಡಾಕ್ಟರ್ ಅಂತ ಹೇಳಿದ್ವಿ ನಾವು. ಅಪೂರ್ವ ಮ್ಯಾಮ್ ಹತ್ರ ಅಂತಂದರೆ ನಿಮಗೆ ಮಿನಿಮಮ್ 2 ಇಂದ 3 hours ಆಗುತ್ತೆ ಅಂತಂದರು. ಬೇರೇನಿಲ್ಲ, ಈ ವೆಯ್ಟ್ ಮಾಡೋದು ಸ್ವಲ್ಪ ಕಷ್ಟ, ಅದರಲ್ಲೂ ಹಾಸ್ಪಿಟಲಲ್ಲಿ ಕೂತ್ಕೊಂಡು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದ್ದೀವಿ. ನಾನು ಅಪೂರ್ವ ಮ್ಯಾಮ್ ಹತ್ರ ಚೆಕಪ್ ಮಾಡಿಸ್ಕೊಳಕ್ಕೆ ಹೇಳಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಹೇಳಿದ್ದಾರೆ ಅನ್ನೋದಕ್ಕೆ ಮುಂಚೆ ನಾನು ಆಲ್ರೆಡಿ ಬಿಲ್ ತೊಗೊಂಡಾಗಿತ್ತು, ಅಮೌಂಟ್ ಪೇ ಮಾಡಿ ಆಗಿತ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಬಿಲ್ ಬೇರೆ ಪೇ ಮಾಡಿ ಆಯ್ತಲ್ಲ ಅಂತಂದ್ಬಿಟ್ಟು ಅಪೂರ್ವ ಮ್ಯಾಮ್ ಹತ್ರನೇ ಮಾಡಿಸ್ಕೊತೀವಿ. ನಿಮ್ಗೇನಾದರೂ ಇನ್ ಕೇಸ್ ಬೇಗನೆ ಬೇಕು, ಸ್ಕ್ಯಾನಿಂಗ್ ರಿಪೋರ್ಟ್ ಬೇಗ ಆಗಬೇಕು ಅಂತಂದರೆ ಸರ್ ಇದ್ದಾರೆ ಇಲ್ಲಿ, ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಅಂದರು. ಲಾಸ್ಟ್ ಟೈಮ್ 8 ಮಂತ್ಸ್ ಸ್ಕ್ಯಾನಿಂಗ್ ಬಂದು ಆ ಸರ್ ಹತ್ರನೇ ಮಾಡಿಸ್ಕೊಂಡಿದ್ದು ನಾನು. ಏನು ಅಂತಂದರೆ ಈಗ ಸ್ಕ್ಯಾನಿಂಗಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಮಿನಿಮಮ್ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಅಷ್ಟು ಪೇ ಮಾಡಿರ್ತೀವಿ ನಾವು. ಒಂದು 2 ಇಂದ 3 ಮಿನಿಟ್ಸಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಬಿಡ್ತಾರೆ ಅಂತಂದರೆ ಏನು ಮಾಡಿರ್ತಾರೆ ಅದರಲ್ಲಿ, ಏನು ಅವರಿಗೆ ಡೀಟೇಲಾಗಿ ಗೊತ್ತಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈಗ ನಾವು ಪೇ ಮಾಡೋ ಅಮೌಂಟಿಗೂ ವರ್ತ್ ಇರಬೇಕಲ್ವ ನಮಗೆ ಅನ್ನೋ ರೀಸನ್ನಿಗೆ ನಾನೇನೊಂದು ಮಾಡಿದೆ, ವೆಯ್ಟ್ ಮಾಡಿದರೂ ಪರವಾಗಿಲ್ಲ ಅಪೂರ್ವ ಮ್ಯಾಮ್ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತಂದೆ. ಅಪೂರ್ವ ಮ್ಯಾಮ್ ಹತ್ರನೇ ಇರಲಿ ಸರ್, ಅವ್ರಿಗೆ ಸಜೆಸ್ಟ್ ಮಾಡಿ ಅಂತ ಅಂದ್ವಿ. ಸರಿ ಅಂತಂದ್ಬಿಟ್ಟು ನೀವು ಫಸ್ಟ್ ಫ್ಲೋರಿಗೆ ಹೋಗಿ ಮ್ಯಾಮ್, ಅಲ್ಲಿ ಹೋಗಿ ವೆಯ್ಟ್ ಮಾಡಿ, ಅವ್ರು ನಿಮಗೆ ಕರೀತಾರೆ ಅಂತ ಅಂದರು. ಸರಿ ಅಂತ ಫಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ನನಗಿಂತ ಒಂದು 3 ರಿಂದ 4 ಜನ ವೆಯ್ಟಿಂಗಲ್ಲಿದ್ದರು. ಅವರು ತುಂಬ ಡೀಟೇಲಾಗಿ ಚೆನ್ನಾಗಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು. ಈಗ ಸ್ಕ್ಯಾನಿಂಗಿಗೆ ಎಲ್ಲರೂ ಒಂದೇ ಇದರಲ್ಲಿ ಒಂದೇ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಇರೋರು ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಒಬ್ಬೊಬ್ಬರು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಬರ್ತಾರೆ, ಒಬ್ಬರು 3 ಮಂತ್ಸ್ 4 ಮಂತ್ಸ್, ಒಬ್ಬೊಬ್ಬರು ಅನಾಮಲಿ ಸ್ಕ್ಯಾನಿಂಗಲ್ಲಿ ಬರ್ತಾರೆ. ಅವ್ರಿಗೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಡೀಟೇಲಾಗಿ ಸ್ಕ್ಯಾನಿಂಗ್ ಮಾಡೋದಿರುತ್ತೆ ಆ ರೀತಿ. ಮತ್ತು ಅವರು ಅಕಸ್ಮಾತ್ ಬೇಬಿ ಏನಾದರೂ ಅವರಿಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಸ್ಕ್ಯಾನಿಂಗಿಗೆ, ಏನಾದರೂ ಬೇಬಿ ಪಾರ್ಟ್ಸ್ನೆಲ್ಲ ನೋಡೋದಕ್ಕೆ ಅಂತಂದರೆ ಅವರು ವೆಯ್ಟ್ ಮಾಡಿಸಿ ಮತ್ತೆ ಕರೆದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಆ ರೀತಿ ಎಲ್ಲ ಇದ್ದಾಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರು ಹೇಳಿದ ಹಾಗೆ ಒಂದು 2 hours ಆಯಿತು ನಮಗಲ್ಲಿ ಸ್ಕ್ಯಾನಿಂಗ್. ಆಮೇಲೆ ನನ್ನ ಕರೆದ್ರು, ಒಂದು 3 ಜನ ಆದಮೇಲೆ ನನ್ನ ಕರೆದ್ರು. ತುಂಬ ಚೆನ್ನಾಗಿ ಮಾಡಿದ್ರು, ನಾವು ಪೇ ಮಾಡಿದ್ದಕ್ಕೂ ವರ್ತ್ ಅಂತ ನನಗನ್ನಿಸ್ತು. ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನನಗೆ ಸ್ವಲ್ಪ ತುಂಬ ಬಾಯಾರಿಕೆ ಅನ್ನಿಸ್ತಿದೆ. ಹೇಗಿದ್ರು ಇನ್ನೊಂದು 20 ಮಿನಿಟ್ಸ್ ಮೇಲಾಗುತ್ತೆ ಅವ್ರು ರಿಪೋರ್ಟ್ ಕೊಡೋದಕ್ಕೆ. ಅಷ್ಟರಲ್ಲಿ ಹೋಗಿ ಸ್ವಲ್ಪ ಎಳ್ನೀರಾದರೂ ಕುಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಸೆಂಟರಿಂದ ಆಚೆ ಎಳ್ನೀರು ಮಾಡ್ತಾಯಿದ್ರು. ಸರಿ ಅಂತ ಹೋಗಿ ಎಳ್ನೀರೆಲ್ಲ ಕುಡ್ಕೊಂಡು ಮತ್ತೆ ಬಂದ್ವಿ. ಅಷ್ಟೊತ್ತಿಗೆ ರಿಪೋರ್ಟ್ ಕೂಡ ರೆಡಿ ಇತ್ತು.
ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಡಾಕ್ಟರ್ ಹತ್ರ ಬಂದ್ವಿ. ಡಾಕ್ಟರು ನಾನು ಅಂದ್ಕೊಂಡೆ ಅಮ್ಮನೂ ಪದೇ ಪದೇ ಕಾಲ್ ಮಾಡ್ತಾಯಿದ್ರು, ಏನಂದರು ಸ್ಕ್ಯಾನಿಂಗು ಏನಂತ ಬಂತು, ಡೇಟ್ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆಯಿತಾ ಅಥವಾ ಹಿಂದೆ ಏನಾದರೂ ಆಯಿತಾ, ಮುಂದಕ್ಕೆ ಏನಾದರೂ ಹಾಕ್ಬಿಟ್ರಾ ಮತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿದಾಗ ನನಗೆ 8 ಜನವರಿ ಅಂತ ಇತ್ತು, ಈ ಸಲ 6 ಜನವರಿ ಅಂತ ತೋರಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಸೇಮ್ ನಂದು ಲಾಸ್ಟ್ ಡೆಲಿವರಿ ಆಯ್ತಲ್ಲ, ಹಾಗೆಯೇ ನನಗೇನು ಪೇಯ್ನ್ ಬರೋಲ್ಲ, 9 ಮಂತ್ಸ್ ಕಂಪ್ಲೀಟ್ ಆಗಿಯೇ ಬೇಬಿ ಬಾರ್ನ್ ಆಗೋದು ಅಂತ ಅಂದ್ಕೊಂಡು ಅಮ್ಮಂಗೆ ಇಲ್ಲಮ್ಮ ಲಾಸ್ಟ್ 8 ಇತ್ತಲ್ಲ, ಈ ಸಲ 6 ಆಗಿದೆ, 6ಗೆ ಹೇಳ್ಬೋದು ಅಥವಾ ಒಂದಿನ ಹಿಂದೆ ಮುಂದೆ ಹೇಳ್ಬೋದು ಅಂತ ಅಂದ್ಕೊಂಡು ಅಮ್ಮನ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಸ್ವಲ್ಪನೇ ದೂರ ಹಾಸ್ಪಿಟಲ್ ಹತ್ರ ಬಂದ್ವಿ. ಹಾಸ್ಪಿಟಲ್ ಹತ್ರ ಬಂದಿದ್ದ ತಕ್ಷಣ ಡಾಕ್ಟರ್ ಹೀಗೆ ರಿಪೋರ್ಟ್ ತೋರ್ಸೋಕ್ಕೆ ಅಂತ ಹೇಳಿದ ತಕ್ಷಣ ನರ್ಸ್ ಕೂಡ ಬೇರೆ ಪೇಷಂಟ್ಸ್ ಎಲ್ಲ ಇದ್ರೂ ರಿಪೋರ್ಟ್ ತೋರಿಸೋರಿಗೆ ಸ್ವಲ್ಪ ಬೇಗನೆ ಬಿಡ್ತಾರೆ. ರಿಪೋರ್ಟ್ ತೋರಿಸ್ಕೊಂಡು ಹೊರಡೋದು ಅಂತ ಅಂದ್ಕೊಂಡು ಹರ್ಷ ಒಳಗೇನೂ ಬರಲಿಲ್ಲ, ನಾನು ಒಬ್ಬಳೇ ಹೋದೆ. ಸರಿ ಅಂದ್ಬಿಟ್ಟು ಡಾಕ್ಟರು ಮತ್ತೊಂದು ಸಲ ಚೆಕಪ್ ಮಾಡಿದ್ರು, ಹೊಟ್ಟೆ ಎಲ್ಲ ಮುಟ್ಟು ನೋಡಿಬಿಟ್ಟು ಎಲ್ಲ ನಾರ್ಮಲಾಗೇ ಇದೆ, ರಿಪೋರ್ಟಲ್ಲೂ ಅಷ್ಟೇ ಎಲ್ಲನೂ ನಾರ್ಮಲಾಗಿದೆ, ಬೇಬಿ ಗ್ರೋತ್ ಚೆನ್ನಾಗಿದೆ, ನೀವೇನಾದರೂ ಮಾಡಿಸ್ಕೊಳ್ಳೋ ಹಾಗಿದ್ರೆ ಡೆಲಿವರಿ ಮಾಡಿಸ್ಕೊಳ್ಳೋ ಹಾಗಿದ್ರೆ ಮಂಡೇ ಮಾಡಿಸ್ಕೋಬೋದು ಅಂತಂದರು. ಅಥವಾ ನಿಮ್ಗೆ ಯಾವುದಾದ್ರೂ ದಿನ ಮಾಡಿಸ್ಕೋಬೇಕು ಅಂತ ಏನಾದ್ರು ಇದ್ದರೆ ಇದೊಂದು ಆಪ್ಷನ್ನು, ನೀವು ಯಾವ ಡೇಟಿಗೆ ಹೇಳ್ತೀರಾ ಆ ಡೇಟಿಗೆ ಅಂತ ಡಾಕ್ಟರ್ ನನ್ನೇ ಕೇಳಿದ್ರು. ಅದಕ್ಕೆ ಮ್ಯಾಮ್ ಆ ರೀತಿ ಎಲ್ಲ ಏನಿಲ್ಲ, ಬೇಬಿ ಗ್ರೋತ್ ಚೆನ್ನಾಗಿದೆ, ಡೆಲಿವರಿ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ನೀವೇ ಒಂದು ಡೇಟ್ ಹೇಳಿ, ನಾವು ಆ ಡೇಟ್ಗೆ ಮಾಡಿಸ್ಕೋತೀವಿ, ಅದರಲ್ಲೆಲ್ಲ ಏನೂ ಇಲ್ಲ ಅಂತಂದ್ಬಿಟ್ಟು ಅವರು ಹಂಗೆ ಅಂದಿದ ತಕ್ಷಣವೇ 26 or 27 ಗುರುವಾರ ಶುಕ್ರವಾರ ಆದರೆ ಓಕೆನಾ ಅಂತಂದರು. ಅದಕ್ಕೆ ಸರಿ ಗುರುವಾರ ಶುಕ್ರವಾರ ಆದರೆ ಓಕೆ ಅಂತ ನಾನು ಅಂದೆ. ಅವ್ರು ಮಂಡೇ ಅಂದಿದ ತಕ್ಷಣ ನನಗೆ ಫುಲ್ಲು ಟೆನ್ಷನ್ ಆಗಿಬಿಡ್ತು. ಇವತ್ತು ಆಲ್ರೆಡಿ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಇನ್ನು 4 ಡೇಸ್ ಅಷ್ಟೇ ಇದೆ. ಇನ್ನು ಅಪ್ಪ ಅಮ್ಮ ಊರಿಂದ ಬರಬೇಕು, ನಾನಿನ್ನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಂಡಿಲ್ಲ. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇನ್ನೂ ನನಗೆ ನೆಕ್ಸ್ಟ್ ಒಂದು 2 ವೀಕ್ಸ್ ಆದರೂ ಸಿಗುತ್ತೆ, ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆಗಿದ್ದೆ. ಇದೇ ರೀಸನಿಗೆ ಅನಿಸುತ್ತೆ 9 ಮಂತ್ಸ್ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ಬಿಟ್ರೆ ಬೆಸ್ಟ್. ಯಾವಾಗ ಏನು ಹೇಳ್ತಾರೆ ಏನು ಗೊತ್ತಾಗೋದೇ ಇಲ್ಲ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ 38 ವೀಕ್ಸ್ಗೆ ನನಗೆ ಡೆಲಿವರಿಗೆ ಡೇಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ಫೈನಲಿ 27 ಡೇಟು ಅಂತ ಅಂದ್ಕೊಂಡಿದ್ದಾರೆ, ಫ್ರೈಡೆಗೆ. ನೋಡ್ಬೋದು ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯೂಶ್ವಲಿ ಏನಿರುತ್ತೆ, ನಂದು ಪ್ಲೆಸೆಂಟಾ ಯಾವುದಿದೆ, ಮತ್ತು ಬೇಬಿ ಹಾರ್ಟ್ ರೇಟ್ ಏನಿದೆ, ಮತ್ತು ಬೇಬಿ ಸುತ್ತಾ ಇರೋ ವಾಟರು ಎಷ್ಟಿದೆ ಅನ್ನೋದ್ರ ಫುಲ್ ಡೀಟೇಲ್ಸ್ ಎಲ್ಲ ಇದೆ. ಇದರಲ್ಲಿ ಬೇಬಿ ಹಾರ್ಟ್ ರೇಟ್ ಬಂದ್ಬಿಟ್ಟು 145 ಇದೆ, ಆ್ಯಂಡ್ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಇದೆ. ನಂದು ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಿಲ್ಲ, ವೆಯ್ಟಿಂಗಲ್ಲಿದ್ದೀವಿ. ಯಾವ ಬೇಬಿ ಆದ್ರೂ ಖುಷಿನೇ, ಒಟ್ಟಿಗೆ ಮಗು ಆರೋಗ್ಯವಾಗಿರಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ನು. ನನಗಾಗಿರ್ಬೋದು, ಹರ್ಷನ್ಗಾಗಿರ್ಬೋದು ಇದೇ ಮಗು ಬೇಕು ಅಂತ ಯಾವುದೇ ಒಂದು ಎಕ್ಸ್ಪೆಕ್ಟೇಷನು ಇಲ್ಲ. ಮತ್ತು ಇದರಲ್ಲಿ ತೋರಿಸ್ತಿದೆ 37 ವೀಕ್ 2 ಡೇಸ್ ಆಗಿದೆ ಅಂತ. ಮತ್ತು ಬೇಬಿ ವೆಯ್ಟ್ ಬಂದು 2 kgs 950 grams ತೋರಿಸ್ತಿದೆ, ± 300 ಗ್ರಾಮ್ ಅಂತ ಇದೆ. ಇದನ್ನು ನೋಡಿದ ಮೇಲೇ ಡಾಕ್ಟರು ಆಲ್ಮೋಸ್ಟ್ ಇವಾಗ 3 kg ಇದೆ ಬೇಬಿ, ಇನ್ನೊಂದು ವೀಕ್ ಇದ್ದರೆ ಸಾಕು, ಮಿನಿಮಮ್ 3 kg 200 grams ಅಷ್ಟು ಇರುತ್ತೆ, ಏನೂ ತೊಂದರೆ ಇಲ್ಲ ಅಂತಂದರು. ಇದಿಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರೋದು. ನಿಮಗಿನ್ನೂ ಡೀಟೇಲಾಗಿ ಬೇಕು ಅಂತಂದರೆ ನಾನು ಮತ್ತೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಯಾವ ಬೇಬಿ ಆಗುತ್ತೆ ಅನ್ನೋದು ನೋಡಿಕೊಂಡು ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಬೇಕಿದ್ದರೆ. ಇದರಲ್ಲಿ ಏನೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ, ಏನು ತೋರಿಸ್ತಿದ್ದಾರೆ ಏನು ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ. ನೋಡ್ಬೋದು ನೀವೇ. ಹೀಗಾಯಿತು, ಸ್ಕ್ಯಾನಿಂಗ್ ಮುಗೀತು, ಡಾಕ್ಟರ್ ಚೆಕಪ್ಗೆ ಅಂತ ಹೋದೆ. ಈಗ ಅವರು ಡೆಲಿವರಿ ಡೇಟ್ನ ಫಿಕ್ಸ್ ಮಾಡಿ ಕಳಿಸಿದ್ದಾರೆ. ಅಲ್ಲಿಂದ ಆಚೆ ಬಂದಿದ್ದೆ. ಹರ್ಷನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇನ್ನೇನು ಜನವರಿಗೇ ನ್ಯೂ ಇಯರ್ ಆದಮೇಲೆ ಬೇಬಿ ಬಾರ್ನ್ ಆಗೋದು ಅಂತ ಅಂದ್ಕೊಂಡಿದ್ರು. ಅವರು ಡಾಕ್ಟರಿಗೆ ಹೇಳ್ತಾರೆ ಅಂತ ನಾನು ಒಳಗೆ ಹೋಗೋಕ್ಕೆ ಮುಂಚೆ ನಾವು ಆ ರೀತಿ ಏನೂ ಮಾತಾಡ್ಕೊಂಡಿರಲಿಲ್ಲ. ಇನ್ ಕೇಸ್ ಅವರು ಈ ಮಂತಲ್ಲೇ ಹೇಳಿಬಿಟ್ರೆ ಅನ್ನೋದೊಂದು ಥಾಟೇ ನಮಗೆ ಬಂದಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಒಳಗೋದ್ವಿ. ಡೆಲಿವರಿ ಡೇಟ್ ಫಿಕ್ಸ್ ಮಾಡಿ ಕಳಿಸಿದ್ದಾರೆ ರೀ ಅಂತ
ಹೇಳಿದೆ ನಾನು ಅವ್ರಿಗೆ ವಾಪಸ್ ಬಂದುಬಿಟ್ಟು. ಅವರು ಸ್ವಲ್ಪ ಕೇಳಿದ ತಕ್ಷಣ ಹಾಂ ಹೌದಾ ಸುಮ್ಮನೆ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅದಕ್ಕೆ ಇಲ್ಲ ನಿಜವಾಗ್ಲೂ ಅವರು ಬೇಬಿ ಗ್ರೋತ್ ಚೆನ್ನಾಗಿದೆ, ನೆಕ್ಸ್ಟ್ ವೀಕಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಬೇಕು, ಯಾವ ದಿನ ನಿಮ್ಗೆ ಓಕೆ ನೋಡ್ಕೊಳ್ಳಿ, ಗುರುವಾರ ಅಥವಾ ಶುಕ್ರವಾರ ಅಂತ ಹೇಳಿದ್ದಾರೆ. ಒಂದು ಸಲ ಮಂಡೇ ಬಂದು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತಂದೆ. ಅದಕ್ಕೆ ಸರಿ ಹೌದಾ ಟೆನ್ಷನ್ ಏನೂ ಮಾಡ್ಕೊಬೇಡ, ಎಲ್ಲ ನಾರ್ಮಲ್ ಆಗುತ್ತೆ, ಅತ್ತೆಗೂ ಫೋನ್ ಮಾಡೋಣ, ಎಲ್ರಿಗೂ ಬೇಗ ಬರೋಕ್ಕೆ ಹೇಳೋಣ ಅಂತ ಅಂದರು. ಅಲ್ಲಿಂದ ಸರಿ ಅಂತ ಅಂದ್ಬಿಟ್ಟು ದಾರಿ ಉದ್ದಕ್ಕೂ ಇನ್ನೂ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿಲ್ಲ, ಇನ್ನು ಸೋನು ಬರಬೇಕು, ಅಲ್ಲಿಂದ ಅಮ್ಮ ಬರಬೇಕು, ಇನ್ನೂ ಏನಾದರೂ ಸ್ವಲ್ಪ ಟೆನ್ಷನ್ ಆಯಿತು. ಇನ್ನೊಂದು ವೀಕಲ್ಲಿ ಡೆಲಿವರಿ ಅಂತ ಹೇಳ್ತಿದ್ದಾರೆ, ನಾನಿನ್ನೂ 6th ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಪ್ರೇಷನ್ನು ಅದು ಇದು ಅಂತೆಲ್ಲ ಸ್ವಲ್ಪ ಮೈಂಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಏನೂ ಹೆದರ್ಕೊಂಬೇಡ, ಎಲ್ಲ ನಾರ್ಮಲ್ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ನಾನಿರ್ತೀನಿ ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ನನಗೆ ಮೋಟಿವ್ ಮಾಡಿ ಧೈರ್ಯವಾಗಿರು ಅಂತೆಲ್ಲ ಹೇಳಿದ್ರು. ನಾನು ಸರಿ ಇದೊಂದು ಸಲ ಸ್ಟ್ರಾಂಗ್ ಆಗಿದ್ಬಿಟ್ರೆ ಮತ್ತೆ ಈ ರೀತಿದೆಲ್ಲ ಏನೂ ಇರೋದಿಲ್ಲ. ಒಂದು ಸಲ ಬೇಬಿ ಫೇಸ್ನ ನೋಡೋವರೆಗೂ ಈ ಎಲ್ಲ ಟೆನ್ಷನ್ಸು ಅದು ಇದು ಎಲ್ಲ ಮೈಂಡಲ್ಲಿ ಕೂತಿರುತ್ತೆ. ಒಂದು ಸಲ ಡೆಲಿವರಿ ಆಗಿ ಮಗು ನೋಡಿದ್ಮೇಲೆ ಎಲ್ಲ ಸರಿ ಹೋಗ್ಬಿಡತ್ತೆ ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಸರಿ ಫಸ್ಟು ಇನ್ನು ನಾಳೆ ಅಥವಾ ನಾಡಿದ್ರಲ್ಲಿ ಬೇಬಿ ಹಾಸ್ಪಿಟಲ್ ಪ್ಯಾಕ್ ಎಲ್ಲ ಮಾಡ್ಕೊಂಬಿಡ್ಬೇಕು ಅಂತ ಮಾತಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ನನಗೆ ಸುಸ್ತಾಯಿತು. ಬಂದವರೇ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಮಲ್ಕೊಂಡೆ. ಅರ್ಶಂಗೆ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಆಚೆ ಹೋದರು. ಅದಾದಮೇಲೆ ನಾನು ರೆಸ್ಟ್ ಎಲ್ಲ ಮಾಡಿ ಎದ್ದು ಫ್ರೆಶಪ್ ಆಗಿ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಇದಾಯಿತು ನನ್ನ ಹಾಸ್ಪಿಟಲ್ ವಿಸಿಟ್ ಅಂತ ಹೋಗಿ ಚೆಕಪ್ಗೆ ಅಂತ ಹೋಗಿ ಡೆಲಿವರಿ ಡೇಟ್ನ ಫಿಕ್ಸ್ ಮಾಡ್ಕೊಂಬಂದಿದ್ದು ವೀಡಿಯೋ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಹಾಸ್ಪಿಟಲ್ ಪ್ಯಾಕ್ ವೀಡಿಯೋನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮತ್ತು ಇನ್ನು ಡೆಲಿವರಿ ವ್ಲಾಗ್ಸ್ ಎಲ್ಲನೂ ಅಷ್ಟೇ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಅದರಿಂದ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಎಲ್ಲರಿಗಿಂತ ಮುಂಚೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.